ಇವತ್ತು 4ನೇ ದಿನಕ್ಕೆ ಕಾಲಿಟ್ಟಿದೆ. 4ನೇ ದಿನವೂ ಕೂಡ ಮುಂದುವರಿದ ಒಂದು ಏನು ಕೆಲವೇ ನಿಮಿಷಗಳಲ್ಲಿ ಒಂದು ಸಣ್ಣ ಪ್ರಮಾಣದ ಒಂದು ಅವಶೇಷ ಕೂಡ ಈಗ ಪತ್ತೆಯಾಗಿದೆ. ಅದು ಇಲ್ಲಿ ಹೇಳುವ ಪ್ರಕಾರ ಏನು ಕೊಡ್ಲಿ ಆಕಾರದಲ್ಲಿ ಒಂದು ಸಣ್ಣ ಪ್ರಮಾಣದ ಅವಶೇಷ ಪತ್ತೆಯಾಗಿದೆ. ಅದು ಕೂಡ ನೂರಾರು ವರ್ಷಗಳ ಇತಿಹಾಸ ಇರುವಂಥ ಒಂದೇನು ಅವಶೇಷ ಅಂತೇಳಿ ಈಗಾಗಲೇ ಹೇಳಿದ್ದೇನೆ. ಒಟ್ಟಾರೆಯಾಗಿ ಈಗಾಗಲೇ ಏನು ಮೊದಲನೇ ದಿನ ಶಿವಲಿಂಗ ಪಾಣಿಪೀಠ ಏನು ಸಿಕ್ಕಿತ್ತು, ಜೊತೆಗೆ ನಿನ್ನೆ ಶಿವಲಿಂಗ ಮತ್ತು ನಾಗರ ಚಿತ್ರಿರುವಂಥ ಒಂದು ಅವಶೇಷ ಕೂಡ ಪತ್ತೆಯಾಗಿತ್ತು. ಆದರೆ ಇನ್ನೂ ಕೂಡ ಇವತ್ತು 3 ಅಡಿ ಅಷ್ಟೇ ತೆಗೆದಿದ್ದಾರೆ. ಇನ್ನೂ ಏನು 4 ಅಡಿ ಕೆಳಗಡೆ ಹೋದರೆ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ದೊರಕುವ ಸಾಧ್ಯತೆ ಇದೆ ಅಂತೇಳಿ ಹೇಳಲಾಗ್ತಿದೆ. ರಂಗನಾಥ, ಈಗಾಗಲೇ ನೋಡ್ಬೋದು 4ನೇ ದಿನ ಕೂಡ ಈಗ ಕೆಲಸ ಆರಂಭ ಆಗಿದೆ. ಯಾಕೆಂದರೆ ಲಕ್ಕುಂಡಿಯಲ್ಲಿ ಸುಮಾರು 101 ದೇವಸ್ಥಾನ 101 ಭಾವಗಳು ಇರುವುದರಿಂದ ಇಲ್ಲಿನ ಏನು ದೇವಸ್ಥಾನಗಳು ಏನು ಚಾಲುಕ್ಯರ ಕಾಲದ ರಾಷ್ಟ್ರಕೂಟರ ಕಾಲದ ಏನಂತ ಹೇಳ್ತಾರೆ. ಹೀಗಾಗಿ ಸಾಕಷ್ಟು ಅವಶೇಷಗಳು ಈ ಭಾಗದಲ್ಲಿ ಇದೇನು ಉತ್ಖನನ ಆರಂಭ ಇದೆ. ಇಲ್ಲಿ ಸಾಕಷ್ಟು ಪ್ರಮಾಣ ನಿನ್ನೆ ಕೂಡ ಪುರಾತತ್ವ ಇಲಾಖೆ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿ ಒಂದು ಸ್ಥಳಕ್ಕೆ ಭೇಟಿ ನೀಡಿದರು. ಅವರು ಕೂಡ ಹೇಳಿದರು ಇದು 5 ಅಡಿ ಆಳ ಹೋದರೆ 4ರಿಂದ 5 ಅಡಿ ಆಳ ಕೆಳಗಡೆ ತೆಗೆದರೆ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಅವಶೇಷಗಳು ಪತ್ತೆ ಆಗ್ತವೆ. ಇದು ಹೀಗಾಗಿ ಅದು ಎಷ್ಟು ಪ್ರಮಾಣದ ಎಷ್ಟು ದಿನ ನಡೀತದೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಹೇಗೆ ಅಲ್ಲಿ ಅವಶೇಷಗಳು ಏನು ಸಿಗುತ್ತವೆ, ಮಹತ್ವದ ವಸ್ತುಗಳು ಸಿಗ್ತವೆ, ಆ ನಿಟ್ಟಿನಲ್ಲಿ ಅದು ಕಂಟಿನ್ಯೂ ಆಗುತ್ತೆ ವರ್ಕ್ ಅಂತ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಹೀಗಾಗಿ ಇವತ್ತು ಬೆಳಿಗ್ಗೆ ಕೂಡ ಒಂದು ಅಲ್ಲಿ ಏನು ಈಗಾಗಲೇ ಒಂದು ಈ ಸಿಬ್ಬಂದಿಗಳು ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಆ ಒಂದು ಸ್ಥಳದಲ್ಲಿ ಇದೀಗ ತಾನೇ ಒಂದು ಸಣ್ಣ ಪ್ರಮಾಣದ ಒಂದು ಅವಶೇಷ ಕೂಡ ಪತ್ತೆಯಾಗಿದೆ. ಅದು ಆಗಿನ ಕಾಲದ್ದು ಒಂದು ಕೊಡಲಿ ಏನು ಈಗಿನ ಕೊಡಲಿ ರೂಪದಲ್ಲಿ ಇರುವಂಥದ್ದು ಸಿಕ್ಕಿದೆ. ಈಗಾಗಲೇ ಅವರು ವಶಕ್ಕೆ ಪಡೆದು ಅದು ಮುಂದೆ ಪರಿಶೀಲನೆ ಮಾಡ್ತಾರೆ. ಅದು ಏನು ಯಾವ ಕಾಲದ್ದು ಎಷ್ಟು ವರ್ಷದ್ದು ಅಂತೇಳಿ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕು. ಹೀಗಾಗಿ ಈ 4ನೇ ದಿನವೂ ಕೂಡ ಲಕ್ಕುಂಡಿಯಲ್ಲಿ ಭರದಿಂದ ಒಂದು ಉತ್ಖನನ ಕಾರ್ಯ ಆರಂಭ ಆಗಿದೆ. ಆದರೆ ಇವತ್ತು ಕೂಡ ಸ್ವಲ್ಪ ಕಾರ್ಮಿಕರು ಏನು ಕೆಲಸ ಮಾಡ್ತಾರೆ ಅವರು ಕೂಡ ಸ್ವಲ್ಪ ಅಸಮಾಧಾನದಿಂದ ಕೆಲಸ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದರೆ ಸಂಬಳ ನಮಗೆ ಕಡಿಮೆ ಇದೆ, ಸಾಕಷ್ಟು ಇಡೀ ದಿನ ನಾವು ಕೆಲಸ ಮಾಡಬೇಕು. ಆದರೆ ಸಂಬಳ ಈ ಕೂಲಿ ಏನು ಉದ್ಯೋಗ ಖಾತ್ರಿಯಲ್ಲಿ ಏನು ಕೊಡುವಷ್ಟು 2 ಗಂಟೆಯಲ್ಲಿ ಕೆಲಸ ಮಾಡ್ತೀವಿ, ಅಲ್ಲಿ 374 ರೂಪಾಯಿ ಕೊಡ್ತಿದ್ರು. ಇಲ್ಲಿ ಇಡೀ ದಿನ ಕೆಲಸ ಮಾಡಿದ್ರು ಅಷ್ಟೇ ಸಂಬಳ ಕೊಡ್ತಾರೆ. ಹೀಗಾಗಿ ನಮಗೆ ಕನಿಷ್ಠ 600 ರೂಪಾಯಿ ವೇತನ ಕೊಡಬೇಕನ್ನೋ ಮಾತು ಕೂಡ ಹೇಳಿದ್ದಾರೆ.